ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ. ಇವತ್ತು ನಿಮಗೆ ಒಂದು ಯೂನಿಕ್ ಆಗಿರೋ ನೆಕ್ ಡಿಸೈನ್ ಹೇಳ್ಕೊಡ್ತಾನು. ಪಾಟ್ಲಿ ಬಟನ್ನ ಯಾವ ಥರ ಮಾಡಿ ಸ್ಟಿಚ್ ಮಾಡ್ಬೇಕಂತೇಳಿ ಹೇಳ್ಕೊಡ್ತೀನಿ ನಿಮಗೆ. ಥರ್ಮಾಕೋಲ ಬಾಲ್ ಯೂಸ್ ಮಾಡಿ ಪಾಟ್ಲಿ ಬಟನ್ನ ಯಾವ ಥರ ಡಿಸೈನ್ ಮಾಡ್ಬೇಕಂತ ಹೇಳ್ಕೊಡ್ತಾನು. ಪ್ಯಾಂಟ್ ಆಲ್ರೆಡಿ ಸ್ಟಿಚ್ ಆಗೈತಿ. ನೀವು ಪ್ಯಾಂಟ್ ಏನಾರ ನಿಮಗೆ ಸ್ಟಿಚಿಂಗ್ ವಿಡಿಯೋ ಅಥವಾ ಕಟ್ಟಿಂಗ್ ವಿಡಿಯೋ ಬೇಕಾದ್ರೆ ನನ್ನ ಚಾನಲ್ ಹೋಗಿ ಚೆಕ್ ಮಾಡ್ಕೊರಿ. ನಾ ಎರಡು ಪ್ಯಾಂಟ್ ಸ್ಟಿಚಿಂಗ ಆಮೇಲೆ ಕಟ್ಟಿಂಗ್ನು ಹಾಕೀನಿ. ಈ ಟಾಪ್ ಪೂರ್ತಿ ತೋರ್ಸಂಗಿಲ್ಲ ನಾನು. ಸ್ಲೀವ್ಸಿಗೆ ಯಾವ ಥರ ಹಚ್ಚಬೇಕು, ಆಮೇಲೆ ನೆಕ್ಕಿಗೆ ಯಾವ ಥರ ಪಾಟ್ಲಿ ಬಟನ್ ಹಚ್ಬೇಕಂತೇಳಿ ಹೇಳ್ಕೊಡ್ತಾನೆ ಅಷ್ಟೇ ಇವತ್ತು. ಆಲ್ರೆಡಿ ನೀವು ನೋಡಿರ್ತೀರಿ ಈ ಥರ ಡಿಸೈನ್ದು. ಇದನ್ನು ಯಾವ ಥರ ಮಾಡ್ಕೋದಂತ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟಿಗೆ ನಾನು ಬಟನ್ ಯಾವ ಥರ ಮಾಡ್ಕೋಬೇಕಂತ ಹೇಳ್ತಾನು. ಇದು ಹಿಂಭಾಗ, ಒಂದು ಮುಂಭಾಗ, ಎರಡಕ್ಕೂ ಏನೈತಿ ರೌಂಡ್ ನೆಕ್ಕನೈತಿ, ಚೇಂಜಸ್ ಏನಿಲ್ಲ. ಎಷ್ಟು ರೌಂಡ್ ನೆಕ್ ಇಡ್ತೀವಲ್ಲ ಅಷ್ಟು ಚಂದ ಕಾಣಿಸ್ತೈತಿ. ಬೇರೆ ಏನಾರು ನೆಕ್ ಇಡಕ್ಕೆ ಹೋದ್ರೆ ಅಷ್ಟೇನು ಸರಿ ಅನ್ಸಂಗಿಲ್ಲ. ಇವ ಥರ್ಮಾಕೋಲ ಬಾಲ್ ಅಂದ್ರೆ ಇದೊಂದು ಪ್ಯಾಕೆಟ್ ತಂದ್ರೆ ನಿಮ್ಗೆ ಸಾಕಷ್ಟು ಅಕ್ಕವು. ಈ ಬಾಲಿಂದನ ಈಗ ಪ್ಯಾಂಟಿಂದು ಬ್ಲ್ಯಾಕ್ ಬಟ್ಟೆ ಇರ್ತದಲ್ಲ, ಆ ಬಟ್ಟೆನ ನಾವು ಮಾಡ್ಕೊಂಡು ನೀವು ಟಾಪಿನ ಅರ್ಬಿನೂ ಮಾಡ್ಕೋಬೋದು. ಪ್ಯಾಂಟಿಂದು ಬೇಡ, ಪ್ಯಾಂಟಿಂದು ಉಳ್ದಿಲ್ಲ ನಮಗೆ ಅರ್ಬಿ ಅಂದ್ರೂ ನೀವು ಇದ್ರದ್ದು ಟಾಪಿಂದು ಮಾಡ್ಕೋಬೋದು. ಇವಾಗ ಫಸ್ಟಿಗೆ ನಿಮ್ಗೆ ಬಟನ್ ಯಾವ ಥರ ಮಾಡ್ಕೋಬೇಕಂತ ಹೇಳ್ತಾನೆ ಅಷ್ಟೇ. ಈ ಥರ ನೀವು ಒಂದು 2 ಇಂಚಿಗೂ ಚೌಕ್ ಬಾಕ್ಸ್ ಥರ ಕಟ್ ಮಾಡ್ಕೋಬೇಕಾಕತಿ. ಇದ್ರೊಳಗೆ ನಾನು ಒಂದು 2-3 ಕಟ್ ಮಾಡ್ಕೋತಾನು. ಇವನು ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಜಲ್ದಿನ ಸ್ಟಿಚ್ ಮಾಡೋಕ್ಕೂ ಅನುಕೂಲ ಆಕೈತಿ. ಹೊಸದಾಗಿ ಚಾನಲ್ ನೋಡೋರು ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದೇ ಥರ ಸಪೋರ್ಟ್ ಮಾಡಿರಿ ನನಗೆ. ಹಂಗೆ ನಿಮ್ಗೆ ಈ ವಿಡಿಯೋ ಈ ಡಿಸೈನ್ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿರಿ. ನಿಮಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಈ ಥರ ಒಂದು ಪೀಸ್ ಒಳಗೆ ಒಂದು ಬಾಲ್ ಇಟ್ಕೋಬೇಕು. ಥರ್ಮಾಕೋಲ ಬಾಲ್ ಇಟ್ಕೊಂಡು ದಾರ ತೊಗೋಬೇಕು ಬ್ಲ್ಯಾಕ್ ಕಲರ್. ಅದು ಯಾವ ಕಲರ್ ಇರ್ತದಲ್ಲ ಅದೇ ಕಲರ್ನ ನೀವು ದಾರ ತೊಗೊಂಡು ಈ ಥರ ಒಂದು 5-6 ರೌಂಡ್ ದಾರ ಹಾಕಿರಿ. ಆಮೇಲೆ ಈ ಥರ ಒಂದು ಲಾಕ್ ಮಾಡಿಬಿಡ್ರಿ. ಈ ಥರ ಲಾಕ್ ಮಾಡ್ಕೊರಿ. ಎಲ್ಲನೂ ಇದೇ ಥರನ ನೀವು ಮಾಡಿಟ್ಕೋರಿ. ಈ ಥರ ಮಾಡಿ ಇಟ್ಕೋಬೇಕು ನೀವು. ನೀಟಂಗೆ ಲಾಕ್ ಮಾಡಿ ಹಾಕಿ ದಾರ ಹಾಕಿ ಇಟ್ಕೋರಿ. ಆದಷ್ಟು ಗಟ್ಟೆಂಗನ ನೀವು ದಾರ ಸುತ್ತಬೇಕಾಕತಿ. ಈ ಥರ ಕೈಯಾಗ ದಾರ ಒಂದು ಕಡೆ ಹಿಡ್ಕೊಂಡು ಇಲ್ಲಿ ಒಂದು 5-6 ರೌಂಡ್ ದಾರ ಹಾಕೋರಿ. ಹಾಕ್ಕೊಂಡು ಆಮೇಲೆ ನಾವು ಹೂವು ಅದು ಎಲ್ಲ ಕಟ್ತೀವಲ್ಲ ಆ ಥರ ನೀವು ಲಾಕ್ ಮಾಡ್ಕೊರಿ. ಒಂದು 2 ಸತಿ ಲಾಕ್ ಮಾಡ್ಕೊಂಡ್ರೆ ಅದು ಕರೆಕ್ಟಾಗಿ ಕೂತ್ಕೊಂಡ್ಬಿಡ್ತೈತಿ. ಈ ಥರ ನೀಟಂಗೆ ಕಟ್ ಮಾಡಿ ಇಟ್ಕೋರಿ ನೀವು. ಆಮೇಲೂ ಕಟ್ ಮಾಡ್ಬೋದು, ಫಸ್ಟನ್ನು ನೀವು ನೀಟಂಗೆ ಕಟ್ ಮಾಡಿ ಇಟ್ಕೋಬೋದು. ಉಳಿದಿರೋ ಬಟ್ಟೆ ಇರ್ತದಲ್ಲ ಅದನ್ನು ನಾನು ಇಷ್ಟು ಈಗ ರೆಡಿ ಮಾಡ್ಕೊಂಡೀನಿ. ಸ್ಲೀವ್ಸಿಗೆ ಮತ್ತು ನೆಕ್ಕಿಗೆ ಹಚ್ಚಬೇಕು ಇವನ್ನ. ಅದಕ್ಕಾಗಿ ನಾನು ಎಷ್ಟು ಹಾಕೋ ಅಷ್ಟನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ಇವಾಗ ಫಸ್ಟಿಗೆ ನಿಮ್ಗೆ ಸ್ಲೀವ್ಸ್ ಹೇಳ್ಕೊಡ್ತಾನೆ ಯಾವ ಥರ ಇಟ್ಕೊಂಡು ಹಚ್ಕೋಬೇಕಂತ ಹೇಳಿ. ಈ ಥರ ನೀವು ಕರೆಕ್ಟಾಗಿ ಫಸ್ಟ್ ಸೆಂಟ್ರ್ ನೋಡ್ಕೊರಿ. ನೋಡ್ಕೊಂಡು ಈ ಥರ ಇಟ್ಟು ಹಚ್ಕೋಬೇಕಾಕತಿ. ನಿಮ್ಗೆ ಮಾರ್ಕ್ ಹಾಕೇನೆ ತೋರಿಸ್ತಾನೆ ನಾನು. ನಿಮ್ಗೆ ಕನ್ಫ್ಯೂಸ್ ಆಕೈತಿ ನಿಮ್ಗೆ ಹಂಗೆ ಅಂದ್ರೆ. ಫಸ್ಟ್ ಪೂಟ್ ಚೇಂಜ್ ಮಾಡ್ಕೊಳ್ಳೋನು. ಸಿಂಗಲ್ ಪೂಟ್ ಹಾಕ್ಕೊಳಕತ್ತೀನಿ ನಾನು. ಈ ಥರ ಇರ್ತೈತಿ ಸಿಂಗಲ್ ಪೂಟ. ನೋಡಿರಲಿಲ್ಲ ಅಂದ್ರೆ ನೀವು ಈ ಥರ ಪೂಟ್ ತರಿಸ್ಕೊಂಡ್ರಂದ್ರೆ ಈ ಥರ ಪೊಟ್ಲಿ ಬಟನ್ ಅಥವಾ ಸ್ಟೋನ್ ಲೇಸ್ ಹಚ್ಚಾಕೋದು ಭಾಳ ಯೂಸ್ ಆಕೈತಿ ಇದು. ಪೂಟ್ ಚೇಂಜ್ ಮಾಡ್ಕೊಂಡಿದ್ದೂ ಆಯ್ತು. ಇವಾಗ ನಿಮ್ಗೆ ಹಂಗೆ ಇಟ್ಟು ತೋರಿಸೋಕ್ಕಿಂತ ಮಾರ್ಕ್ ಹಾಕೇನ ತೋರಿಸ್ತೀನಿ ನಿಮ್ಗೆ. ಈ ಸೈಡ್ ಬರ್ತದೆ ನನ್ನ ಪೂಟ, ಈ ಸೈಡ್ ನಾನು ಇಟ್ಟು ಹಚ್ಕೋಬೇಕಾಕೈತಿ ನಾನು. 2 ಸೈಡ್ದು ತರಬೇಕು ನಾನು ಪೂಟ. ಸಿಂಗಲ್ಲ, ನಂಗೆ ಒಂದೇ ಸೈಡ್ ಇದ್ದೈತೆ ನನ್ನ ಕಡೆ. ಅದಕ್ಕಾಗಿ ಈ ಕಡೆನ ಹಚ್ಕೋಬೇಕಾಕತಿ. ಈ ಥರ ಸ್ಕೇಲ್ ತೊಗೊಂಡು ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಹಾಕೋರಿ. ಸ್ಟ್ರೇಟಂಗೆ ಮಾರ್ಕ್ ಹಾಕೋರಿ ನೀವು. ಈ ಥರ ಹಾಕ್ಕೊಂಡು ಎಷ್ಟು ನಿಮ್ಮ ಬಟನ್ ಕುಂದಿರ್ತಾವಲ್ಲ ಫಸ್ಟ್ ನೀವು ಮಾರ್ಕ್ ಹಾಕೊಂಡ್ಬಿಟ್ರೆ ಹಚ್ಕೊಳ್ಳೋತ್ನಾಗ ಕನ್ಫ್ಯೂಸ್ ಆಗಂಗಿಲ್ಲ, ಈಸಿ ಆಕೈತಿ. ಈ ಥರ ನೀವು ಫಸ್ಟಿಗೆ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀವಲ್ಲ ನಾವು ಅದನ್ನು ಬಿಟ್ಕೋಬೇಕಾಕತಿ. ನಾನು ಅಂದಾಜು 2 ಇಂಚ್ ಅಥವಾ 1.5 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀನಿ ನಾನು. ಇಲ್ಲಾಂದ್ರೆ ನೀವು ಫಸ್ಟ್ ಸೆಂಟ್ರ್ ನೋಡ್ಕೊಂಬಿಡ್ರಿ. ಸೆಂಟ್ರ್ ನೋಡ್ಕೊಂಡು ಇಲ್ಲಿಕಂದ್ರೆ ಲೂಸ್ ಇರ್ತದಲ್ಲ ಸ್ಲೀವ್ ಲೂಸ, ಅದನ್ನು ನೋಡ್ಕೊಂಡ್ರು ನೀವು ಹಾಕೋಬೇಕು. ಇವ್ರ ಸ್ಲೀವ್ ಲೂಸ 9 ಇಂಚ್ ಐತಿ. ನಾವು 9 ಇಂಚ್ ಅಷ್ಟೇ ಸೆಂಟ್ರ್ ತೊಗೊಂಡು ನಾವು 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡೀನಿ. ಸೆಂಟ್ರ್ ಮಾಡ್ಕೊಂಡು ಫಸ್ಟ್ 1 ಇಂಚಿಗೆ ಆ ಕಡೆ 4 ಹಾಕ್ಕೊಂಡೀನಿ, ಈ ಕಡೆ 4. ಟೋಟಲ್ 9 ಪಾಟ್ಲಿ ಕುಂದಿರ್ತಾವಿಲ್ಲೇ. ಈ ಥರ 1 ಇಂಚಿಗೆ
ಮಾರ್ಕ್ ಹಾಕ್ಕೊಳಕತ್ತೀನಿ ನಾನು. ಆಚೆ ಕಡೆ ಸೆಂಟ್ರ್ ಹಿಡ್ಕೊಂಡು 5 ಕೂತಾವು, ಈಚೆ ಕಡೆ 4, ಟೋಟಲ 9 ಆಗ್ಯಾವ ಇವು. ಇವನ್ನೇನೈತಿ ಈಗ ಈ ಥರ ನೀವು ಮಾರ್ಕ್ ಹಾಕೊಂಡ್ಬಿಟ್ರೆ ಜಲ್ದಿನೇ ಇಟ್ಟು ಹಚ್ಕೋಬೋದು. ಈ ಥರ ಕರೆಕ್ಟ್ ನೀವು ಲೈನ್ ಏನು ಹಾಕ್ಕೊಂಡಿರ್ತೀರಲ್ಲ ಆ ಲೈನ ನಾವು ದಾರ ಸುತ್ತಿದ್ದು ಕರೆಕ್ಟಾಗೇನು ಅದ್ರ ಮೇಲೆ ಇಟ್ಕೋಬೇಕು. ನೀವು ಅದನ್ನು ಈ ಥರ ಇಟ್ಕೋಬೇಕು. ಹೊಲಿಯುವಾಗ ಸ್ವಲ್ಪ ಅರ್ಬಿ ಜಗ್ತತಿದು, ಯಾಕಂದ್ರೆ ದಪ್ಪ ಭಾಳ ಇರ್ತೈತಲ್ಲ, ಅದು ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಾಕತಿ. ನೀವು ಫಸ್ಟಿಗೆ ಹೊಲಿಬೇಕಾದ್ರೆ ಅದು ಸರಿ ಆಗಂಗೇ ಇಲ್ಲ. ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಿದಂಗೆ ಕರೆಕ್ಟ್ ಆಕೈತೆ ಅದು. ಈ ಥರ ನಾ ಎಲ್ಲ ಮಾರ್ಕಿಗೂ ಒಂದೊಂದು ಇಟ್ಕೊಂಡು ಹಚ್ಕೊಳಕತ್ತೀನಿ. ಸಿಂಗಲ್ ಪೂಟ್ ಆದ್ರೆ ಭಾಳ ಈಸಿಯಾಗಿ ಬಿಡ್ತದೆ ನಿಮ್ಗೆ. ಡಬಲ್ ಪೂಟ್ ಏನಾಕೈತಿ ಅದು ಮ್ಯಾಲೆ ಥರ್ಮಕೋಲ ಬಾಲ್ ಮೇಲನ ಬಂದುಬಿಡ್ತದೆ ಅದು. ಹಾಗಾಗಿ ನೀಟ್ ಅನ್ಸಂಗಿಲ್ಲ. ಆದಷ್ಟು ಜಾಸ್ತಿ ಮತ್ತು ಇನ್ನಂಟ ಏನೋ ಮುದ್ದೆ ಆಗಿಬಿಡ್ತೈತೆ ಅರ್ಬಿ. ಈ ಥರ ಎಲ್ಲನೂ ನಾನು ಸೇಮ್ ಹಚ್ಕೊಳಕತ್ತೀನಿ. ಈ ಥರ ಮಾರ್ಕಾಗಿ ಹಚ್ಕೊಳ್ಳೋದ್ರಿಂದ ನಿಮ್ಗೆ ಎಷ್ಟು ಬಟನ್ ಕೂಡ್ತಾವ ಅನ್ನೋದು ಗೊತ್ತಾಕೈತಿ. ಅಷ್ಟು ಬಟನ್ನು ನೀವು ರೆಡಿ ಮಾಡ್ಕೋಬೋದು. ಮುತ್ತು ಹಾಕಿ ರೆಡಿ ಮಾಡ್ಕೋತಾರೆ. ಇನ್ನೊಂದು ಮುತ್ತು ಹಾಕೋದ್ರಿಂದ ಏನಾಕೈತೆ ಅಂದ್ರೆ ತೊಳಿಬೇಕಾದ್ರೆ ಭಾಳ ಇದಾಗಿಬಿಡ್ತೈತಿ. ಅದಕ್ಕಾಗಿ ಈ ಬಾಲ್ ಹಾಕಿದ್ರೇ ಈಜಿ ಅನ್ನಿಸ್ತೈತಿ, ಸ್ಟಿಚ್ ಮಾಡೋಕ್ಕೂ ಈಜಿ ಅನ್ನಿಸ್ತೈತಿ, ನೀವು ತೊಳಿಬೇಕಾದ್ರೂ ಈಜಿ ಆಕೈತಿ ಡ್ರೆಸ್ಸ. ಈ ಥರ ಗಟ್ಟಂಗೆ ಕೈ ಹಿಡ್ಕೊಂಡು ಹಚ್ಚಿರಿ, ಅದು ಆದಷ್ಟು ಈ ಕಡೆ ಬರ್ತಿರ್ತೈತಿ. ಹಚ್ಚೋ ಹೊತ್ನ್ಯಾಗ ನೀವು ಕೈ ಹಿಡ್ಕೊಂಡನ ಹಚ್ಚೋದ್ರಿಂದ ಅಲ್ಲೇ ಕರೆಕ್ಟಾಗಿ ಕೂತ್ಕೋತೈತೆ ಅದು ಮಾರ್ಕ್ ಮೇಲನ. ಈಗ ಎಲ್ಲನೂ ರೆಡಿ ಅದು. ಇವಾಗ ಇದಕ್ಕೆ ಜಾಸ್ತಿ ಬಟ್ಟೆ ಇದ್ರೆ ನೀವು ಇದ್ರಾಗನ ಫೋಲ್ಡ್ ಮಾಡ್ಕೋಬೋದು. ನಾನು 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿನಿ, ಅದಕ್ಕಾಗಿ ಇನ್ನೊಂದು ಬಟ್ಟೆ ಹಚ್ಕೊಳಕತ್ತೀನಿ ಇದ್ರ ಮೇಲೆ. ನಾನು ಫೋಲ್ಡ್ ಮಾಡ್ಕೋಬೇಕು ಇದ್ರ ಮೇಲೆ ಹಚ್ಕೊಂಡ್ರೆ, ಯಾಕಂದ್ರೆ ಒಳಗಿನ ಕಚ್ಚಾ ಕವರ್ ಮಾಡ್ಕೋಬೇಕಲ್ಲ, ಅದಕ್ಕಾಗಿ ನಾನು ಫೋಲ್ಡ್ ಮಾಡ್ಕೋತಾನು. ಈ ಥರ 1.5 ಇಂಚ್ ಪಟ್ಟಿ ಕಟ್ ಮಾಡ್ಕೊಂಡು ನಾನು ಸ್ಲೀವ್ಸ್ ಎಷ್ಟೈತಲ್ಲ ಅಷ್ಟು ಮಾಡ್ಕೊಂಡು ಈಗ ಇನ್ನೊಂದು ಇದಕ್ಕೆ ಈ ಥರ ಮ್ಯಾಲಿಟ್ಟು ಹಚ್ಕೊಳಕತ್ತೀನಿ ನಾನು. ಕೆಳಗೇನು ಬಟನ್ದಾವಲ್ಲ ಅವು ಅದ್ರ ಮೇಲೆ ಏನು ಹಚ್ಚಿರ್ತೀವಲ್ಲ ಅದು ಹೊಲಿಗೆ ಮೇಲೆ ನೀವು ಮತ್ತೊಂದು ಹೊಲಿಗೆ ಹಾಕೋಬೇಕಾಕತಿ. ನೋಡ್ಕೊಂಡು ಹಾಕೋರಿ ಕರೆಕ್ಟಾಗಿ. ಅದಕ್ಕಿಂತ ಕೆಳಗೆ ಹಾಕೋಬೇಡ್ರಿ, ಆ ಹೊಲಿಗೆ ಮೇಲನ ಸ್ಟಿಚ್ ಹಾಕೋರಿ. ಆದಷ್ಟು ಮೊದಲೇನು ಹಾಕಿವಲ್ಲ ನಾವು ಅದು ಹೊಲಿಗೆ ಮೇಲೆ ಸ್ಟಿಚ್ ಹಾಕೋರಿ. ಸೇಮ್ ಇದೇ ಥರನ ಸ್ಟಿಚ್ ಮಾಡ್ಕೋರಿ. ಈಗ ನೀಟಾಗಿ ಕಟ್ ಮಾಡ್ಕೊಂಡು ಈ ಥರ ಕಾಣಿಸ್ತೈತೆ ನೋಡ್ರಿ ನಿಮ್ಗೆ. ನೋಡ್ರಿ ಎಷ್ಟು ನೀಟಾಗಿ ಬಂತು. ಈ ಥರ ನೀವು ಸ್ಟಿಚ್ ಹಾಕ್ಕೋಬೋದು. ಇನ್ನೊಂದು ಎಜ್ಜಿಗೂ ಏನಾರು ಎಕ್ಸ್ಟ್ರಾ ಅನಿಸಿದ್ರು ನೀವು ಈಗನ ಕಟ್ ಮಾಡ್ಕೊಂಬಿಡ್ರಿ. ಈಗ ಪಟ್ಟಿದು ಫೋಲ್ಡ್ ಮಾಡಿ ಹೊಲ್ಕೊಳಕತ್ತೀನಿ ನಾನು. ಒಂದು 1/2 ಇಂಚ್ ಫೋಲ್ಡ್ ಮಾಡಿ ಹೊಲ್ಕೋರಿ. ಆಮೇಲೆ ನೀಟಂಗೆ ವಾಪಸ್ ಮತ್ತೆ ಫೋಲ್ಡ್ ಮಾಡ್ಕೋರಿ. ಈಗ ಎಜ್ಜಿಗೆ ನಾನು ಸ್ಟಿಚ್ ಮಾಡಾಕತ್ತೀನಿ. ಈ ಥರ ನೀಟಾಗಿ ಎಜ್ಜಿಗೆ ಹಾಕೋರಿ. ಸ್ವಲ್ಪ ಬಟ್ಟೆ ಸ್ವಲ್ಪ ಜಗ್ಗಿಡ್ದು ಹಾಕೋರಿ, ಅದು ಜಾಸ್ತಿ ಮುದುಡ್ಕೊಳ್ಳೋ ಚಾನ್ಸ್ ಇರ್ತೈತಿ. ಇವಾಗ ನೀವು ಇನ್ನೊಂದು ಸ್ಟಿಚ್ ಹಾಕೊಂಡ್ಬಿಡ್ರಿ ದಂಡಿಗನ ಒಳಗೆ. ನೀವು ಕೈಯಲ್ಲಿಗೇನು ಹಾಕೋಬೋದು, ಇಲ್ಲಾಂದ್ರೆ ಸ್ಟಿಚ್ನೂ ಹಾಕೋಬೋದು, ಎರಡೂ ನಡಿತೈತಿ. ಇಷ್ಟು ರೆಡಿ ಆತಿದ್ದು. ಇದಕ್ಕೆ ಐರನ್ ಮಾಡ್ಕೊಂಡ್ಬಿಟ್ರೆ ಇನ್ನೂ ಚಂದ ಕಾಣ್ತೈತಿ. ನಿಮ್ಗೆ ಐರನ್ ಮಾಡಿ ತೋರಿಸಿಲ್ಲ ನಾನು. ಐರನ್ ಮಾಡಿದ್ರೆ ಇನ್ನೂ ಚಲೋ ಅನಿಸ್ತೈತಿ, ಯಾಕಂದ್ರೆ ನಾನು ಸ್ವಲ್ಪ ಅರ್ಜೆಂಟ್ ಇತ್ತು, ಹಾಗಾಗಿ ಕೊಡಬೇಕಾಗಿತ್ತು ಇದನ್ನು ಇವತ್ತನ. ಅದಕ್ಕಾಗಿ ಸ್ವಲ್ಪ ಅರ್ಜೆಂಟ್ ಒಳಗನ ಸ್ಟಿಚ್ ಮಾಡೀನಿ. ಇವಾಗ ನೆಕ್ ಎಷ್ಟೈತೆ ನೋಡ್ಕೊಂಡು ನಾನು ನೆಕ್ ಕ್ಯಾನ್ವಾಸ್ ಒಳಗೆ ಕಟ್ ಮಾಡ್ಕೋತಾನೆ. ಈಗ ಈ ಥರ ನೆಕ್ಕ ನೋಡ್ಕೊಂಡು ನೀವು ಹಾಕೋರಿ. ನಾ ಇತ್ತಾಗ 6 ಇಂಚ್ ಇಟ್ಕೊಂಡಿನಿ ಉದ್ದಕ್ಕೆ ನೆಕ್ಕ. ಈ ಕಡೆ ಏನೈತಿ 2.25 ಇಂಚ್ ಇಟ್ಕೊಂಡಿನಿ. ಈ ಥರ ಸೇಪ ರೌಂಡ್ ತಗೊಂಬಿಟ್ಟಿನಿ ನಾನು. ಏನು ಬೇರೆ ಸೇಪ್ ಕೊಟ್ಟಿಲ್ಲ, ಇದಕ್ಕೆ ಡೀಪ್ ರೌಂಡ್ ಹಾಕೊಂಡ್ಬಿಟ್ಟಿನಿ. ಇದನ್ನು ಈ ಥರ ಇನ್ನೊಂದು ಬಟ್ಟೆ ಒಳಗೆ ಇಟ್ಕೊಂಡು ನಾನು ಕ್ಯಾನ್ವಾಸ್ ಏನೈತಿ ಸ್ಟಿಚ್ ಹಾಕೋತಾನೆ ಇದಕ್ಕೆ. ಈಗ ಈ ಥರ ನಾನು ನೆಕ್ ಜೋಡಿಸೋದು ನಿಮ್ಗೆ ಹೇಳ್ಕೊಟ್ಟೀನಿ. ಸಿಂಪಲ್ ನೆಕ್ ಯಾವ ಥರ ಸ್ಟಿಚ್ ಮಾಡ್ಬೇಕು ಕ್ಯಾನ್ವಾಸ್ ಹಾಕಿ ಅಂಥೇಳಿ. ಬೇಕಂದ್ರೆ ಆ ವಿಡಿಯೋನ ಚೆಕ್ ಮಾಡ್ಕೋರಿ ನೀವು. ಈ ಥರ ನೀವು ಆ ಸೇಪ್ ಏನು ಕೊಟ್ಟಿರ್ತೀವಲ್ಲ ನಾವು, ಆ ಸೇಪ್ ಕ್ಯಾನ್ವಾಸ್ ಮೇಲನ ನೀವು
ಕರೆಕ್ಟಾಗಿ ಸ್ಟಿಚ್ ಹಾಕೋರಿ. ಈ ಥರ ಸ್ಟಿಚ್ ಹಾಕ್ಕೊಂಡು ನೀವು ಸೈಡಿಗೆ ಫೋಲ್ಡ್ ಮಾಡಿ ಹೊಲ್ಕೋಬೇಕಾಕತಿ. ಇನ್ನೊಂದು ಚೂರು ಕರೆಕ್ಟಾಗಿ ನೀಟಂಗೆ ಬಟ್ಟೆ ಕಟ್ ಮಾಡ್ಕೊಂಡು ಸೈಡಿಗೆ ಇವಾಗ ಫೋಲ್ಡ್ ಮಾಡಿ ಹೊಲ್ಕೊಳ್ಳೋನು. ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಸೈಡಿಗೆನ ಎಜ್ಜಿಗೆ ಸ್ಟಿಚ್ ಹಾಕೊಳ್ಳೋಣ. ಈ ಥರ ಫೋಲ್ಡ್ ಮಾಡಿ ಹೊಲ್ಕೊಳ್ಳೋದ್ರಿಂದ ಫಿನಿಶಿಂಗ ನೀಟಾಗಿ ಬರ್ತೈತಿ. ಇಲ್ಲಾಂದ್ರೆ ನಿಮಗೆ ಒಳಗಷ್ಟು ಚಲೋ ಅನ್ಸಂಗಿಲ್ಲ. ಹಂಗೆ ಬಿಡೋದ್ರಿಂದ ಎಷ್ಟು ನೀಟಾಗಿ ಹೊಲಿತೀರ ನೀವು ಅಷ್ಟು ಫಿನಿಶಿಂಗ ನೀಟಾಗಿ ಬರ್ತೈತಿ. ಇವಾಗ ಇದನ್ನು ಎಕ್ಸ್ಟ್ರಾ ಎಲ್ಲ ಇದ್ದು ಕಟ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಸೆಂಟ್ರ್ ಮಾಡ್ಕೊಂಡು ಒಂದು ಕಚ್ ಹಾಕೊಳಕತ್ತೀನಿ ನಾನು. ಇವಾಗ ಇದಕ್ಕೆ ಬಟನ್ ಹಚ್ಕೊಳ್ಳೋಣ. ಫಸ್ಟಿಗೆ ಕ್ಯಾನ್ವಾಸಕ್ಕಷ್ಟ ಬಟನ್ ಹಚ್ಕೊಳ್ಳೋಣ. ನಾನು ಈ ಥರ ಮಾರ್ಕ್ ಹಾಕ್ಕೊಂಡೀನಿ. ಸೆಂಟ್ರ್ ಒಂದು ಹಾಕ್ಕೊಂಡು ಈ ಕಡೆ 1 ಇಂಚ್ ಅಂಥೇಳಿ ಈ ಕಡೆ ಹೆಂಗೆ ಹಾಕ್ಕೊಂಡೀನಿ. ನೀವು ಅದೇ ಥರ ಎಷ್ಟು ಕೂಡ್ತಾ ನೋಡ್ಕೊಂಡು ಹಾಕೋರಿ. ನಾವು ಉಲ್ಟಾ ಹೊಳಿಸ್ಕೊಂಡೀನಿ ಇದನ್ನು. ಕ್ಯಾನ್ವಾಸ್ ಒಳಗೆ ಕಾಣಿಸ್ತೈತಿ, ಮ್ಯಾಲೆ ಏನೈತಿ ಉಲ್ಟಾ ಸೀದಾ ಹಾಕೀನಿ. ಇದನ್ನು ಕೆಳಗೆ ಕ್ಯಾನ್ವಾಸ್ ಐತಿ, ಮ್ಯಾಲೆ ಈ ಥರ ನಾನು ಅದೇನು ಲೈನ್ ಹಾಕಿರ್ತೀವಲ್ಲ ನಾವು ಇದಕ್ಕೆ ಕ್ಯಾನ್ವಾಸಿಗೆ ಒಂದು ಲೈನ್ ಹೊಲಿಗೆ ಹಾಕಿರ್ತೀವಲ್ಲ, ಆ ಹೊಲಿಗೆ ಮ್ಯಾಲನ ನಾನು ಈ ಥರ ಬಟನ್ ಇಟ್ಟು ಹಚ್ಕೊಳಕತ್ತೀನಿ. ಬಟನ್ ಆ ಕಡೆ ಆಗಬೇಕು, ಈ ಕಡೆ ಏನೈತಿ ಅದು ಉಳಿದದ್ದು ಬಟ್ಟೆ ಇರಬೇಕು. ಅದೇನು ನಾವು ಕಟ್ಟಿರ್ತೀವಲ್ಲ ಪೋಟ್ಲಿ ಅದ್ರ ಮ್ಯಾಲನ ಈಗ ಆ ಲೈನ್ ಮೇಲನ ಇಟ್ಕೊಂಡು ಮಾರ್ಕ್ ಮೇಲೆ ಇಟ್ಕೊಂಡನ ನಾನು ಹಚ್ಕೊಳಕತ್ತೀನಿ. ಈಗ ಇದೇ ಥರನ ಸೇಮ್ ಏನೈತಿ ಒಂದೊಂದನ್ನ ಈಗ ಇಟ್ಕೊಂಡು ಹಚ್ಕೊಳ್ಳೋನು. ಈ ಬಟನ್ ಏನೈತಿ ಸಣ್ಣ ದೊಡ್ಡ ಮಾಡ್ಕೋಬೇಡ್ರಿ. ಅದ್ರಾಗ 2-3 ಥರ ಇರ್ತಾವೆ. ಥರ್ಮೋಕೋಲ್ ಬಾಲ್ ಒಳಗೆ ಒಂದು ದೊಡ್ಡ ಸೈಜ, ಒಂದು ಮೀಡಿಯಮ್ ಸೈಜ, ಒಂದು ಪೂರ್ತಿ ಸಣ್ಣ ಸೈಜ್ ಇರ್ತೈತಿ. ನೀವು ಒಂದೇ ಥರ ಸೈಜ್ ತೊಗೊಂಡು ಬಟನ್ ಮಾಡ್ಕೊರಿ. ಇದೊಂದು ಸ್ವಲ್ಪ ಲೇಟ್ ಆಕೈತಿ ಸ್ಟಿಚ್ ಮಾಡೋದು, ಯಾಕಂದ್ರೆ ಅರ್ಬಿ ಎಲ್ಲ ಮುದ್ದೆಗಿರ್ತೈತಿ. ನೋಡಿ ಸ್ಟಿಚ್ ಹಾಕ್ಬೇಕಾಗಿರ್ತೈತಿ. ಈ ಥರ ನೀಟಂಗೆ ಸ್ಟಿಚ್ ಮಾಡ್ಕೊರಿ. ಏನು ನಾನು ಸ್ಟಿಚಿಂಗ್ ಕ್ಲಾಸ್ ಅಥವಾ ವಿಡಿಯೋ ಮಾಡಾಕತ್ತೀನಿಲ್ಲ, ಸ್ಟಿಚಿಂಗ್ದು ಟೈಲರಿಂಗ್ ಕೋರ್ಸದ್ದು ವಿಡಿಯೋ ಮಾಡಾಕತ್ತೀನಿಲ್ಲ. ನಿಮಗೇನಾರ ಅದರಿಂದ ಸ್ವಲ್ಪ ಹೆಲ್ಪ್ ಆಗಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ, ನನಗೂ ಖುಷಿ ಆಕತಿ. ಸ್ಟಿಚಿಂಗ್ ಬಗ್ಗೆ ಅಥವಾ ಅದು ಟೈಲರಿಂಗ್ ಕ್ಲಾಸ್ ಬಗ್ಗೆ ಏನಾರ ನಿಮಗೆ ಡೌಟ್ ಅದಿದ್ರೆ ಕಮೆಂಟ್ ಮಾಡಿ ಕೇಳ್ರಿ. ಜಾಸ್ತಿ ನಂಗೆ ಸ್ಟಿಚಿಂಗ್ ಬಗ್ಗೆ ಏನೂ ಕಮೆಂಟ್ ಬರೋಂಗಿಲ್ಲ, ಯಾಕಂದ್ರೆ ನಿಮ್ಗೆ ಅರ್ಥ ಆಗ್ತೈತಿ ಇಲ್ಲ ಅನ್ನೋದು ನನಗೇನು ತಿಳಿಯೋವಲ್ದು. ಏನಾರ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ. ಇದೇ ಥರನೂ ಏನು ಮಾರ್ಕ್ ಹಾಕ್ಕೊಂಡಿಲ್ಲ ಎಲ್ಲಕ್ಕೂ ಬಟನ್ ಹಚ್ಕೊಂಡೀನಿ. ಇಷ್ಟ ಆತಲ್ಲ. ಇವಾಗ ಇದನ್ನು ಡ್ರೆಸ್ಸಿಗೆ ಹಚ್ಕೊಳ್ಳೋಣ. ಈಗ ಮುಂಭಾಗಕ್ಕೆ ಹಚ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಇದ್ದಿದ್ದು ಕಟ್ ಮಾಡಿ ತಗೊಳಕತ್ತೀನಿ ನಾನು. ಈ ಥರ ನೀವು ನೀಟಂಗೆ ಕಟ್ ಮಾಡಿ ಇಟ್ಕೋರಿ. ಇವಾಗ ಇದನ್ನು ಕೆಳಗೆ ಲೈನಿಂಗ್ ಹಾಕೀನಿ, ಮ್ಯಾಲೆ ಮೇನ್ ಕ್ಲಾತ್ ಹಾಕೀನಿ ಸೀದಾನ. ಇದಕ್ಕೂ ಸೆಂಟ್ರನ್ನ ಕಚ್ ಹಾಕ್ಕೊಂಡೀನಿ, ಇದಕ್ಕೂ ಹಾಕ್ಕೊಂಡೀನಿ. ಇದೆರಡು ಕರೆಕ್ಟಾಗಿ ಇಟ್ಕೋರಿ. ಇಟ್ಕೊಂಡು ಚೆಕ್ ಮಾಡ್ಕೋರಿ ಕರೆಕ್ಟಾಗಿ. ಈ ಥರ ಪಿನ್ ಹಾಕ್ಕೊಂಬಿಡ್ರಿ. ನೀವು ಒಂದು ಸೆಂಟ್ರ್ ಹೊಲಿಗೆ ಹಾಕೊಂಡ್ರೂ ಬರ್ತೈತಿ. ಈ ಥರ ನೀವು ಕರೆಕ್ಟಾಗಿ ರೂಢಿ ಇದ್ರೆ ಪಿನ್ ಹಾಕೊಂಡ್ರೂ ಬರ್ತೈತಿ. ಇವಾಗ ನೀಟಂಗೆ ಕ್ಯಾನ್ವಾಸ್ ಪಕ್ಕನ ಸ್ಟಿಚ್ ಹಾಕೋನು. ಫಸ್ಟ್ ಏನು ನಾವು ಬಟನ್ಗೆ ಹಾಕ್ಕೊಂಡಿದ್ದಿಲ್ಲ ಸೇಮ್ ಅಲ್ಲೇನ ಮತ್ತು ನಾವು ಹೊಲಿಗೆ ಹಾಕೋಬೇಕಾಕತಿ. ಈ ಥರ ಅದ್ರ ಮೇಲೆ ಸ್ಟಿಚ್ ಹಾಕಿದ್ರಂದ್ರೆ ನೀವು ನೀಟಂಗೆ ಬಟನ್ಸ ಅವು ಥರ್ಮೋಕೋಲ ಬಾಲ್ ಅಷ್ಟೇ ಹೊರಗೆ ಕಾಣಿಸ್ತಾವೆ. ಇಲ್ಲಾಂದ್ರೆ ನೀವು ಈ ಕಡೆ ಬಂದ್ರಂದ್ರೆ ಸ್ವಲ್ಪ ಕಟ್ಟಿರೋದು ಎಲ್ಲನೂ ದಾರ ಸಮೇತನ ಹೊರಗೆ ಬಂದುಬಿಡ್ತೈತಿ. ಇದನ್ನು ನೋಡಿ ನೀಟಂಗನ ನೀವು ಹಾಕೋಬೇಕಾಕತಿ. ಈ ಥರ ಯಾವ ಸೇಪ್ ಕೊಟ್ಟಿರ್ತೀರ ನೀವು ಅದೇ ಸೇಪನ್ನ ಹಾಕೋಬೇಕು.
ಕರ್ವ್ ಇದ್ದಲ್ಲೇ ನೀಟಂಗೆ ಹೊಳಸ್ಕೋರಿ ರೌಂಡಂಗೆ. ಈಗ ಎಲ್ಲನೂ ಸ್ಟಿಚ್ ಹಾಕಿದ್ದಾತು ರೌಂಡಂಗೆ. ಇವಾಗ ಇದನ್ನು ಸೆಂಟ್ರದ್ದು ಕಟ್ ಮಾಡಿ ತೆಗೀನು ಬಟ್ಟೆ. ಈ ಥರ ನಮಗೆ ಕಾಣಿಸ್ಬೇಕು ಬಟನ್ಸ. ಎಲ್ಲರೂ ನಿಮಗೆ ಸ್ವಲ್ಪ ಜಾಸ್ತಿ ಕಾಣಿಸ್ತಿದ್ದು ಅಂದ್ರೆ ನೀವು ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕಾಕತಿ. ನಂದು ಒಂದು ಯಾವುದೋ ಜಾಸ್ತಿ ಕಾಣಕತ್ತಿತ್ತು, ನಾನು ಮತ್ತು ವಾಪಸ್ ನೀಟಾಗಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಡಿನಿ ಎಲ್ಲೆಲ್ಲಿ ಕಾಣಿಸ್ತೈತೆ ನೋಡ್ಕೊಂಡು. ಇವಾಗ ಈ ಥರ ನೀವು ಇದನ್ನು ಒಂದು 1/2 ಇಂಚ್ ಬಿಟ್ಟು ಕಟ್ ಮಾಡಿ ತೆಗೀರಿ ನೀಟಂಗೆ. ಇದಕ್ಕೆಲ್ಲನೂ ಕಚ್ ಹಾಕೋಬೇಕೀಗ. ಈ ಥರ ಕಾಣಿಸ್ತೈತೆ ನೋಡ್ರಿ, ಇದು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ. ಐರನ್ ಮಾಡಿದ್ರೆ ನೀಟ್ ಆಕತ್ತಿದು, ಇಲ್ಲಾಂದ್ರೆ ನಾನು ಒಂದು ಸ್ಟಿಚ್ ಹಾಕಿ ತೋರಿಸ್ತೀನಿ ನಿಮಗೀಗ. ಇವಾಗ ಇದಕ್ಕೆ ಎಜ್ಜಿಗೆ ಒಂದು ಸ್ಟಿಚ್ ಹಾಕೊಳಕತ್ತೀನಿ ನಾ ಈಗ. ಈ ಥರ ಏನೋ ಡಿಸೈನ್ ಮಾಡೋದ್ನಾಗ ಸ್ವಲ್ಪ ಕೈ ನೋವನ್ನ ಬಂದುಬಿಡ್ತಾವೆ. ಯಾಕಂದ್ರೆ ಫಸ್ಟಿಗೆ ಟ್ರೈ ಮಾಡ್ಬೇಕಾದ್ರೆ ನನಗೂ ಕೈ ಭಾಳ ನೋವು ಬರ್ತಿದ್ದು. ರೂಢಿ ಆತಂದ್ರೆ ಏನಾಗಂಗಿಲ್ಲ, ಪಟ ಪಟ ಹೊಲಿಬೋದು. ಯಾಕಂದ್ರೆ 1-2 ಸಲ ಸ್ಟಿಚ್ ಮಾಡಿದ್ರಂದ್ರೆ ನಿಮಗೆಲ್ಲನೂ ಗೊತ್ತಾಗ್ಬಿಟ್ಟಿರ್ತೈತಿ, ಹೊಲಿಬೋದು. ಸ್ಟಾರ್ಟಿಂಗ್ ಏನೋ ಕಲಿಬೇಕಾದ್ರೂ ಸ್ವಲ್ಪ ಕೈ ಬಿಗಿ ಹಿಡಿದಿರ್ತೀವಲ್ಲ, ಕೈ ನೋವನ್ನ ಬಂದುಬಿಡ್ತಾವೆ. ಈ ಥರ ಎಜ್ಜಿಗೆ ನೋಡ್ಕೊಂಡು ನೀವು ನೀಟಂಗೆ ಹಾಕೋರಿ. ಇವಾಗ ರೆಡಿ ಆಯ್ತು ನೆಕ್ಕ. ಪೂರ್ತಿ ಡ್ರೆಸ್ನ ಸ್ಟಿಚ್ ಮಾಡ್ತಾನೆ ಇದನ್ನೀಗ. ಪೂರ್ತಿ ಒಂದು ತೋರಿಸ್ಬಿಡ್ತೀನಿ ನಿಮಗೆ. ಇವತ್ತಿಂದು ಪೊಟ್ಲಿ ಬಟನ್ ಹಚ್ಚೋದು ನಿಮ್ಗೆಲ್ಲರಿಗೂ ಅರ್ಥ ಆಗೈತೆ ಅಂದ್ಕೊಂಡಿನಿ. ಅರ್ಥ ಆದ್ರೆ ಒಂದು ಲೈಕ್ ಮಾಡಿರಿ. ನಿಮ್ಗೆ ಏನಾರ ಡೌಟ್ ಇದ್ರೂ ಕಮೆಂಟ್ ಮಾಡಿರಿ. ಈ ಥರ ಪೂರ್ತಿ ಡ್ರೆಸ್ ರೆಡಿ ಆಗೈತಿ, ಸ್ಲೀವ್ಸಿಗೆ ನೆಕ್ಕಿಗೆ. ಇದಕ್ಕೆ ಜಿಪ್ನು ಹಚ್ಚೋದಿತ್ತು, ಜಿಪ್ ಈ ಕಲರ್ ಸಿಗಲಿಲ್ಲ, ಅದಕ್ಕಾಗಿ ಅರ್ಜೆಂಟಾಗಿ ಹಂಗನ ಸ್ಟಿಚ್ ಮಾಡಿಕೊಟ್ಟಿನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆದ್ರೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತೈತಿ. ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದು. ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತಾನೆ ನಾನು ನಿಮ್ಗೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.